ನಮಗೆ ಅಷ್ಟೇ ಇರಬೇಡ. ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ. ಗಿಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. ಮನುಷ್ಯ ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲ. ವಿವಿ ಪ್ಯಾಲೇಸ್ ಟಾಸ್ಕ್ನಲ್ಲಿ ಗಿಲ್ಲಿ ಅವರು ಕೊಡ್ತಿರುವಂತಹ ಒಂದು ಕಾಟಕ್ಕೆ ಮನೆಗೆ ಬಂದಿರುವಂತಹ ಅತಿಥಿಗಳು ಮನೆ ಬಿಟ್ಟು ಓಡೋಗೋ ರೇಂಜಿಗೆ ಆಗೋಗಿದ್ದಾರೆ. ಅದರಲ್ಲೂ ಕೂಡ ರಜತ್ ಮತ್ತೆ ಮಂಜಣ್ಣ ಇಬ್ರು ಕೂಡ ಉರ್ಕೊಂಡಿರೋ ರೇಂಜ್ ಅನ್ನ ನೋಡಿದ್ರೆ ಎಲ್ಲ ಕಡೆ ಹೊಗೆ ಆಡ್ತಾ ಇದೆ. ಸೊ ಗಿಲ್ಲಿ ಕ್ವಾಟ್ಲೆ ಸಿಕ್ಕಾಪಟ್ಟೆ ಮಜವಾಗಿತ್ತು. ಬಿಗ್ ಬಾಸ್ ಎಪಿಸೋಡ್ ಹೇಗೆ ಮುಗೀತಂತಾನೆ ಗೊತ್ತಿಲ್ಲ. ಆದ್ರೆ ಈಗ ಬಿಟ್ಟಿರುವಂತಹ ಪ್ರೋಮೋನ ನೋಡ್ಬೋದು. ಇಲ್ಲಿ ರಜತ್ ಅವರು ಗಿಲ್ಲಿಗೆ ಎದ್ದು ಹೊಡೆಯಕ್ಕೆ ಹೋಗ್ತಾವನೆ. ಯಾಕಂದ್ರೆ ಆ ಮಟ್ಟಕ್ಕೆ ಗಿಲ್ಲಿ ರಜತನ್ನ ಊಸ್ಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಈಗಾಗಲೇ ಅವರಿಗೆ ಎಡಗೂ ಕೂಡ ಕೊಟ್ಟಿದ್ದಾರೆ. ಸೊ ಬಂದಿರೋ ಅತಿಥಿಗಳನ್ನ ಮನರಂಜನೆ ಮೂಲಕ ಅವ್ರನ್ನ ಸಿಕ್ಕಾಪಟ್ಟೆ ಸಂತಸ ಪಡಿಸಬೇಕು ಅಂತ ಹೇಳಿ. ಆದ್ರೆ ನಮ್ಮ ಗಿಲ್ಲಿಗೆ ಅವನ ಫೇವರೇಟ್ ರೋಸ್ಟಿಂಗ್ ಒಂದು ಕಾರ್ಯಕ್ರಮವನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಬಂದಿರೋ ಅತಿಥಿಗಳನ್ನ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ತಿಂದು ವಾಮಿಟ್ ಹೊಡಿತಿದ್ದಾರೆ. ಸೊ ತಿಂದು ಹಾಕೋರಿಗೆ ಎಷ್ಟಿರ್ಬೇಕಾದ್ರೆ ತಂದು ಹಾಕೋ ನನಗೆ ಎಷ್ಟಿರ್ಬೇಡ ಅಂತ ಹೇಳಿ ಏನೋ ಒಂದು ಡೈಲಾಗ್ ಹೊಡೆದಿರೋ ಒಂದು ರೇಂಜಿಗೆ ರಜತ್ಗೆ ಊರು ಬಾಗ್ಲಾಗೋಗಿದೆ. ಸೊ ಆಗ ಏನು ಹಂಗೆ ಮಾತಾಡ್ತಿದ್ಯಾ, ಮನುಷ್ಯಂಗೆ ಹುಟ್ಟಿದವರಾದ್ರೂ ಹಿಂಗೆ ಮಾತಾಡ್ತಾರ ಅಂತ ಹೇಳಿ ಇನ್ನೇರಟಾಗಿ ಏನೋ ಒಂದು ಪದವನ್ನು ಬಳಸ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಹೇಗೆ ಟಾಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಮನೆಯಲ್ಲಿ ಅತಿಥಿಗಳಿಗೂ ಗಿಲ್ಲಿಗೂ ಜಗಳಗಳು ಶುರುವಾಗಿ ಹೋಗಿದೆ. ಸೊ ಗಿಲ್ಲಿ ಮಾಡ್ತಿರೋದು ಸರಿನಾ ತಪ್ಪು ಅಂತ ಹೇಳಿ ಒಂದು ಕಡೆ ನೋಡಕ್ ಹೋದ್ರೆ ಅವನು ಸರಿಯಾಗಿ ಮಾಡ್ತಿದ್ದಾನೆ. ಏನಂದ್ರೆ ಗಿಲ್ಲಿದೆ ಅದೇ ಒಂದು ಟಾರ್ಗೆಟ್ ಇರುವಂತದ್ದು, ಎಲ್ಲ ಕಡೆ ನನ್ನ ಹೆಸರು ಬರಬೇಕು, ನಾನು ಗೆಲ್ಬೇಕು ಅಂತ ಹೇಳಿ ಬಂದಿರೋದು. ಸೊ ನೀವು ನೋಡ್ಬೋದು, ಅತಿಥಿಗಳು ಗಿಲ್ಲಿಯನ್ನ ಬಿಟ್ಟರೆ ಬೇರೆಯವ್ರ ಬಗ್ಗೆ ಮಾತೇ ಆಡ್ತಿಲ್ಲ. ಎಲ್ಲ ಕಡೆ ಗಿಲ್ಲಿ 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 ಅಂತಾನೆ ಕಾಣಿಸ್ತಿದೆ. ಸೊ ಗಿಲ್ಲಿಗೂ ಹನುಮಂತಂಗೂ ಹೋಲಿಸ್ಕೊಂಡು ಮಾತಾಡ್ತಿದ್ದಾರೆ. ಸೊ ಹನುಮಂತ ತುಂಬಾ ನೀಟಾಗಿ ಮಾತಾಡ್ತಿದ್ದ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ದ. ಸೊ ಅವನಿಗೆ 10% ಇಲ್ಲ ಅಂತ ಹೇಳಿ. ಬಟ್ ಇಲ್ಲಿ ವ್ಯಕ್ತಿತ್ವ ಅನ್ನೋದು ಮ್ಯಾಟರ್ ಆಗುತ್ತೆ. ಎಲ್ಲರೂ ಕೂಡ ಒಂದೇ ರೀತಿ ಇರೋಕ್ಕಾಗೋದಿಲ್ಲ. ಪ್ರತಿ ಸೀಸನ್ ಅಲ್ಲೂ ಬೇರೆ ಬೇರೆ ವ್ಯಕ್ತಿತ್ವಗಳು ಗೆದ್ಕೊಂಡು ಬಂದಿರುವಂಥದ್ದು. ಸೊ ಬಂದಿರುವಂತಹ 5 ಜನ ಪ್ಲಸ್ ಮನೆಯಲ್ಲಿರುವಂತಹ 13 ಜನ ಇವರೆಲ್ಲರಿಗೂ ಕೂಡ ಒಬ್ಬನೇ ರೋಸ್ಟ್ ಮಾಡ್ತಾನೆ. ಆ ಕೆಪಾಸಿಟಿ ಇರೋದು ಗಿಲ್ಲಿಗೆ ಮಾತ್ರ. ಸೊ ಆ ಕೆಪಾಸಿಟಿ ಹಿಡ್ಕೊಂಡೆ ಅವನು ಈವರೆಗೂ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು. ಬಟ್ ರಜತ್ಗೆ ಉರಿಸ್ತಿರುವಂತಹ ರೇಂಜ್ ನೋಡಿದ್ರೆ ಅವನು ಮನೆಯನ್ನ ಬಿಟ್ಟು ಓಡೋಗೋದಲ್ಲಿ ಗ್ಯಾರಂಟಿ ಇದೆ. 1 ವಾರಗಳ ಕಾಲ ಗೆಸ್ಟ್ ಆಗಿ ಬಂದಿದ್ದಾರೆ. ಬಟ್ ಇವರು 1 ವಾರ ಹೇಗಿರ್ತಾರೋ ಗಿಲ್ಲಿ ಕೈಯಲ್ಲಿ ಖಂಡಿತ ಗೊತ್ತಿಲ್ಲ. 1 ನಿಮಿಷನೂ ಕೂಡ ಅವ್ರಿಗೆ ನೆಮ್ಮದಿಯಾಗಿರ್ಲಿಕ್ಕೆ ಗಿಲ್ಲಿ ಮನೆಯೊಳಗೆ ಬಿಡ್ತಾ ಇಲ್ಲ. ಸೊ ಅದರಲ್ಲೂ ಕೂಡ ಅವನಿಗೆ ಆಫ್ ಅಂತ ಇಟ್ಟಿದ್ದಾರೆ, ಅಂದ್ರೆ ವೈಲ್ಡ್ ಕಾರ್ಡ್ ಅಂತ ಹೇಳಿ ಇಟ್ಟಿದ್ದಾರೆ. ಆಫ್ ಅಂದ್ರೆ ಅರ್ಧದಿಂದ ಬಂದವರು ಅಂತ ಹೇಳಿ. ಸೊ ಹಲವಾರು ಅಡ್ಡೆಸರುಗಳನ್ನು ಗಿಲ್ಲಿ ಇಟ್ಟಿದ್ದಾನೆ. ರೋಸ್ಟ್ ಕಾರ್ಯಕ್ರಮ ಮಾತ್ರ ಅದ್ಭುತವಾಗಿರ್ತದೆ. ಅಲ್ಲಿ ಹುರ್ಕೊಂಡಿರೋ ರೇಂಜಿಗೆ ಗೊತ್ತಾಗ್ತಿದೆ ಯಾವ ರೀತಿ ರೋಸ್ಟ್ ಮಾಡಿದ್ದಾನೆ ಗಿಲ್ಲಿ ಅಂತ ಹೇಳಿ. ಬಟ್ ನನಗೆ ಈ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ತಿದ್ದಾನೆ. ಆ ಒಂದು ಕೆಪಾಸಿಟಿ ಬೇರೆ ಯಾರನ್ನೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಸೊ ಗಿಲ್ಲಿ ಮಾಡ್ತಿರುವಂತಹ ಈ ಒಂದು ಆಟ ನಿಮಗೆಲ್ರಿಗೂ ಕೂಡ ಯಾವ ರೀತಿ ಅನಿಸ್ತಾ ಇದೆ? ಗಿಲ್ಲಿ ತಪ್ಪು ಮಾಡ್ತಿದ್ದಾನೋ ಸರಿ ಮಾಡ್ತಿದ್ದಾನೋ ಅಂತ ನೋಡಿ. ಸೊ ನನಗಂತೂ ಗಿಲ್ಲಿ ಆಲ್ವೇಸ್ ಫೇವ್ರೇಟ್. ಮತ್ತಷ್ಟು ಈಗ ನನಗೆ ದೊಡ್ಡ ಫ್ಯಾನ್ ಆಗೋದೆ ಅವನಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.